ನಮಸ್ಕಾರ ವೀಕ್ಷಕರೇ, ಗಣತಿದಾರರೇ. ನಿಮಗೆ 16ನೇ ತಾರೀಕು ನಿಮಗೆ ಗಣತಿ ಶುರುವಾದಾಗ ನೀವು ಎರಡು ನಮೂನೆ ಸಂಖ್ಯೆಗಳನ್ನು ಗುರುತಿಸ್ಕೋಬೇಕಾಗುತ್ತೆ. ಒಂದು ಕಟ್ಟಡ ಸಂಖ್ಯೆ, ಇನ್ನೊಂದು ಜನಗಣತಿ ಮನೆ ಸಂಖ್ಯೆ. ಮೊದಲನೇ 3 ದಿವಸ ನೀವು ಆ್ಯಪನ್ನು ಅಥವಾ ಮೊಬೈಲನ್ನು ಹಿಡ್ಕೊಂಡು ಹೋಗಬೇಡ್ರಿ. ನೀವು ಎಲ್ಲಿಗೆ ಹೋಗ್ಬೇಕು, ನಿಮ್ಮ ಏರಿಯಾಕ್ಕೆ ಹೋಗ್ಬೇಕು. ಮೊದಲೇ ಸುತ್ತಮುತ್ತ 4 ದಿಕ್ಕಿನಲ್ಲಿ ಇರ್ತಕ್ಕಂಥ ನಿಮಗೆ ಬಾರ್ಡ್ರಸ್ಸು ಗುರುತಿಸ್ಕೋಬೇಕು. ಬಾರ್ಡ್ರಸ್ ಗುರುತಿಸ್ಕೊಂಡು ಅದರೊಳಗಿಂತಕ್ಕಂಥ ಮನೆಗಳು ನೋಡ್ಕೋಬೇಕು. ಯಾವ ರೀತಿಯಾಗಿ ಅವರಿಗೆ ಇದು ಕೊಡಬೇಕು ಅಂದರೆ ಸಂಖ್ಯೆಗಳು ವಾಯುವ್ಯದಿಂದ ಆಗ್ನೇಯದವರೆಗೆ ಏಕರೂಪದ ಬೀದಿಗಳನ್ನು ತೆಗೆದುಕೊಳ್ಬೇಕು. ಬೀದಿಗಳು ಇದ್ದರೆ, ಈಗ ನೀವು ಪೂರ್ವದ ಕಡೆಗೆ ಮುಖ ಮಾಡಿ ಉತ್ತರದ ಕಡೆಗೆ ಮುಖ ಮಾಡಿ ಲೆಫ್ಟ್ ಕೈಯನ್ನು ನೀವು ಈ ರೀತಿ ನೀವು ಈ ಕಡೆಗೆ ಈ ಮೂಲೆಗೆ ಚಾಚಿದರೆ ಇದು ಆಗ್ನೇಯ ದಿಕ್ಕಾಗಿರುತ್ತೆ. ಇದು ವಾಯುವ್ಯ ದಿಕ್ಕಾಗಿರುತ್ತೆ. ಇದು ಆಗ್ನೇಯ ದಿಕ್ಕಾಗಿರುತ್ತೆ. ನೀವು ಕಟ್ಟಡಗಳಿಗೆ ಸಂಖ್ಯೆಗಳನ್ನು ಕೊಡೋಕ್ಕೆ ಶುರು ಮಾಡೋದು ಆಗ್ನೇಯ ದಿಕ್ಕಿನಿಂದ ಶುರು ಮಾಡಿ ವಾಯುವ್ಯ ದಿಕ್ಕಿನಿಂದ ಶುರು ಮಾಡಿ ಆಗ್ನೇಯದ ಕಡೆಗೆ ಬರಬೇಕು. ಉದಾಹರಣೆಗೆ ಇಲ್ಲಿ 2 ಬೀದಿಗಳನ್ನು ತೋರಿಸಿದ್ದೀನಿ. ಇಲ್ಲಿ ಮನೆಗಳು ಈ ರೀತಿ ಇದ್ದಾವೆ. ಇಲ್ಲಿ ನೀವೇನು ಮಾಡಬೇಕು, ವಾಯುವ್ಯ ದಿಕ್ಕು ಅಂದರೆ ಈ ದಿಕ್ಕಿನಿಂದ ಶುರು ಮಾಡಬೇಕು. ಅಂದರೆ ಇದು ಉತ್ತರ ದಿಕ್ಕು, ಇದು ಪೂರ್ವ ದಿಕ್ಕು. ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ನಿಂತರೆ ನಿಮ್ಮ ಎಡಗೈಯನ್ನು ಮೂಲೆಗೆ ತೋರಿಸಿದರೆ ಅದೇ ವಾಯುವ್ಯ ದಿಕ್ಕಾಗಿರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇದು 1ನೇ ಮನೆ, ಇದು 2ನೇ ಮನೆ, ಇದು 3ನೇ ಕಟ್ಟಡ, 4ನೇ ಕಟ್ಟಡ, ಈ ರೀತಿ ನೀವು ಕೊಟ್ಕೊಳ್ತಾ ಹೋಗ್ಬೇಕು. ಕೊಟ್ಕೊಂಡು ಹೋಗಿ ನೋಡಿ, ಈ ಕಡೆಗೆ ಯಾವಾಗ ಈ ಒಂದು ಬೀದಿ ಎಲ್ಲಿಗೆ ಎಂಡ್ ಆಗುತ್ತೆ, ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಈ ಬೀದಿ ಎಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿಗೆ 7ನೇ ಮನೆ ಆಯಿತು. ಈಗ 8ನೇ ಮನೆ ಎಲ್ಲಿಗೆ ಬರಬೇಕು, 8ನೇ ಮನೆ ಇಲ್ಲಿಗೆ ಆಪೋಸಿಟ್ ಬಂದು 8, 9, 10, 11 ನಂತರ ಮತ್ತೆ ಈ ಓಣಿಗೆ ಎಂಟ್ರಿ ಆಗಬೇಕು. ಮತ್ತು ಇವು ಕಂಟಿನ್ಯೂಸ್ ಆಗಿ ನಂಬರ್ಗಳನ್ನು ಕಟ್ಟಡಗಳ ಸಂಖ್ಯೆ ಕೊಟ್ಕೊಳ್ತಾ ಬಂದು ಇಲ್ಲಿ ಎಂಟ್ರಿ ಆಗಬೇಕು. ಈ ರೀತಿ ಇಲ್ಲ ನಿಮ್ಮ ಅಡ್ಡವಾಗಿ ಇದ್ದಾವೆ, ಇದು ಉತ್ತರ ದಿಕ್ಕು, ಈಗ ವಾಯುವ್ಯದಿಂದ ಶುರು ಮಾಡ್ತೀರಿ. 1ನೇ ಕಟ್ಟಡ ಯಾವುದು, ಇದು 1ನೇ ಕಟ್ಟಡ, 2ನೇ ಕಟ್ಟಡ ಇದಾಗುತ್ತೆ. ಈ ರೀತಿ ಈಗ ಒಂದು ಕಟ್ಟಡದಾಗೆ 2 ಜನಗಣತಿ ಮನೆ ಇದಾವೆ ಅಂದರೆ 1 ಆವರಣದಲ್ಲಿ 2, 2ನೇ ಕಟ್ಟಡದಲ್ಲಿ 4 ಜನಗಣತಿ ಮನೆ ಇದಾವೆ ಅಂದರೆ 2 ಆವರಣದಲ್ಲಿ 4. ಈ ರೀತಿ ನೀವು ಕೊಟ್ಕೊಳ್ತಾ ಹೋಗ್ಬೇಕು. ಯಾವ ರೀತಿಯಾಗಿ ನೀವು ಮನೆಗಳಿಗೆ ನಂಬರ್ ಕೊಟ್ಕೊಳ್ತಾ ಹೋಗ್ಬೇಕು, ಈ ಒಂದು ಓಣಿಯನ್ನು ಈ ಒಂದು ರಸ್ತೆಯಲ್ಲಿ ಒಂದು ಬದಿಯಲ್ಲಿರ್ತಕ್ಕಂಥ ಕಟ್ಟಡಗಳನ್ನು ಒಂದು ಸಾರಿ ಕೊಟ್ಕೊಂಡು ಹೋಗಿ ಮತ್ತು ಈ ಕಡೆಗೆ ಬಂದು ಇನ್ನೊಂದು ಬದಿಯಲ್ಲಿರ್ತಕ್ಕಂಥ ಕಟ್ಟಡಗಳಿಗೆ ಸಂಖ್ಯೆಗಳನ್ನು ಕೊಟ್ಕೊಳ್ತಾ ಹೋಗಬೇಕು. ಮತ್ತು ಆ ಓಣಿ ಮುಗಿದ ಮೇಲೆ ಇನ್ನೊಂದು ಓಣಿಗೆ ಬರಬೇಕು. ವಾಯುವ್ಯ ದಿಕ್ಕಿನಿಂದ ಶುರು ಮಾಡಿ ಆಗ್ನೇಯ ದಿಕ್ಕಿನ ಕಡೆಗೆ ನೀವು ಸಾಗಬೇಕು. ಮೊದಲ 3 ದಿವಸ ನೀವು ಬರೀ ಕಟ್ಟಡಗಳ ಸಂಖ್ಯೆ ಮತ್ತು ಜನಗಣತಿ ಮನೆಗಳು ಎಷ್ಟದಾವ ಅನ್ನೋದನ್ನು ನೀವು ಎಣಿಸಿ ಅವೇನು ವಾಸೇತರನೋ ಅಂತಂದೇಳಿ ಅವತ್ತಿಂದ ಅವತ್ತೇ ಆಗಿಂದಾಗಲೇ ಒಂದು ಮನೆ ನೋಡಿದಿರಿ ಆವಾಗಲೇ ನೀವು ಒಂದು ರಫ್ ಮ್ಯಾಪನ್ನು ಮಾಡ್ಕೊಳ್ತಾ ಹೋಗಬೇಕು. ಮೊದಲನೇ 3 ದಿವಸದೊಳಗೆ ನಿಮ್ಮ ಎಲ್ಲ ಒಂದು ಆ ಏರಿಯಾ ತುಂಬ ಓಡಾಡಿ ನೀವು ಮ್ಯಾಪನ್ನು ರಚನೆ ಮಾಡ್ಕೋಬೇಕು. ಇಲ್ಲಿ ಮ್ಯಾಪ್ ರಚನೆ ಮಾಡ್ಬೇಕಾದ್ರೆ ಎಷ್ಟು ಓಣಿಗಳಿದ್ದಾವೆ, ಎಲ್ಲಿ ಮಸೀದಿ ಇದೆ, ಎಲ್ಲಿ ದೇವಸ್ಥಾನ ಇದೆ, ಎಲ್ಲಿ ಶಾಲೆ ಇದೆ, ಅದನ್ನು ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು ನಿಮಗೆ ಮೊದಲನೇ 3 ದಿವಸದಲ್ಲಿ ನಿಮಗೆ ಮ್ಯಾಪ್ ಮುಗ್ದಿರಬೇಕು, ಕಟ್ಟಡಗಳು ಎಷ್ಟು ಅಂತ ಗೊತ್ತಿರಬೇಕು. ಅದಾದ ನಂತರ ಜನಗಣತಿ ಮನೆಗಳು ಕೂಡ ಸಾಧ್ಯವಾದಷ್ಟು ಎಷ್ಟು ಅನ್ನೋದು ನಿಮಗೆ ಅಂದಾಜು ಮಾಡಿರಬೇಕು. 1-2 ಹೆಚ್ಚು ಕಡಿಮೆ ಆಗ್ಬೋದು ಅಥವಾ 5-10 ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಕಟ್ಟಡಗಳ ಸಂಖ್ಯೆ ಮುಗ್ದಿರಬೇಕು. ಮೊದಲನೇ 3 ದಿವಸ ಕಟ್ಟಡಗಳ ಸಂಖ್ಯೆ, ಜನಗಣತಿ ಸಂಖ್ಯೆ, ಇವು 2 ನೀವು ಮನೆ ಮುಂದೆ ಮಾಡ್ಕೊಳ್ತಾ ಹೋಗಬೇಕು. ಈಗ ಕಟ್ಟಡಗಳಿಗೆ ಸಂಖ್ಯೆಗಳನ್ನು ಯಾವ ರೀತಿ ನಿಗದಿಪಡಿಸ್ಬೇಕು, ಇಲ್ಲಿ 3 ಸಂದರ್ಭಗಳನ್ನು ಹೇಳ್ತಾನೆ. ಅಲ್ಲಿ ಮಹಾನಗರ ಪಾಲಿಕೆ ಆಗ್ಬೋದು, ಪುರಸಭೆ ಆಗ್ಬೋದು, ಅಥವಾ ನಗರ ಪಾಲಿಕೆ ಆಗ್ಬೋದು, ಅಥವಾ ಗ್ರಾಮ ಪಂಚಾಯತಿ ಆಗ್ಬೋದು. ಅಲ್ಲಿ ವ್ಯವಸ್ಥಿತವಾಗಿ ಕಟ್ಟಡಗಳಿಗೆ ಸಂಖ್ಯೆಗಳನ್ನು ನೀಡಿದರೆ
ಅವನ್ನೇ ನಾವು ಕ್ರಮಾನುಸಾರವಾಗಿ ಬರ್ಕೋಬೋದು. ಎರಡನೇ ಒಂದು ಸಾಧ್ಯತೆ, ಎರಡನೇ ಸಂದರ್ಭ ಏನು, ಮುನ್ಸಿಪಾಲ್ಟಿಯರಾಗಲಿ, ಗ್ರಾಮ ಪಂಚಾಯತರಾಗಲಿ, ಸ್ಥಳೀಯ ಸಂಸ್ಥೆರಂದರೆ ಮಹಾನಗರ ಪಾಲಿಕೆಯರಾಗಲಿ, ಆ ನಿವೇಶನ ಅಂದರೆ ಸೈಟ್ಗಳಿಗೆ ಒಂದೊಂದು ಸಂಖ್ಯೆ ಕೊಟ್ಟಿರ್ತಾನೆ. ಆ ಸಂಖ್ಯೆನಾದರೂ ನೀವು ಬರ್ಕೋಬಹುದಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ. ಆಮೇಲೆ ಕಟ್ಟಡಗಳಿಗೆ ಯಾವುದೇ ಸಂಖ್ಯೆ ಇಲ್ಲದಿರುವುದು, ಕೆಲವು ಕಡೆ ಕಟ್ಟಡದ ಸಂಖ್ಯೆ ಇಲ್ಲೋದ್ರಿ. ಈ 3 ಸಂದರ್ಭಗಳಲ್ಲಿ ಏನು ಮಾಡ್ತೀರಿ ನೀವು? ಈಗ ಉದಾಹರಣೆಗೆ ಮಹಾನಗರಗಳ ಸಿಟಿಗಳಲ್ಲಿ ಒಂದು ಪ್ರತಿ ಕಟ್ಟಡಕ್ಕೆ ಒಂದು ನಂಬರ್ ಇರ್ತದೆ, ಆ ನಂಬರ್ ಆದರೂ ಬರ್ಕೋಬೋದು. ಆದರೆ ನಮ್ಮ ಟ್ರೈನೀಸ್ ಏನು ಹೇಳ್ತಾರೆ, ನೀವು ಯಾವುದೇ ಆ ಒಂದು ಸಂಖ್ಯೆಗಳನ್ನು ಬರ್ಕೋಬೇಡ್ರಿ. ನಿಮ್ಮ ಒಂದು ಮೊದಲೇ ನಿಮ್ಮ ಒಂದು ಏರಿಯಾ 4 ಕಡೆ ಏನು ನಿಮ್ಮ ಏರಿಯಾ ಇದೆ ಆ ಬಾರ್ಡ್ಸ್ ಮೊದಲೇ ಗುರುತಿಸ್ಕೊಳ್ರಿ. ವಾಯುವ್ಯದಿಂದ, ಇದು ಉತ್ತರ ದಿಕ್ಕಾದರೆ ಇದು ವಾಯುವ್ಯ ಈ ಕಡೆಗಿರುತ್ತೆ. ವಾಯುವ್ಯ ದಿಕ್ಕಿನಿಂದ ಶುರು ಮಾಡಿ ಕಟ್ಟಡಗಳಿಗೆ ಸಂಖ್ಯೆಗಳನ್ನು 1, 2, 3, 4, 5, 6, 7, 8 ಈ ರೀತಿ ಕೊಟ್ಕೊಳ್ತಾ ಬರ್ರಿ. ಆಗ್ನೇಯ ದಿಕ್ಕಿಗೆ ಕೊನೆಗೊಳಿಸ್ರಿ ಅಂತ ಹೇಳ್ತಾರೆ ಟ್ರೈನೀಸು. ಈ ರೀತಿನಾದರೂ ಮಾಡ್ಬೋದು. ಇದೇ ಒಳ್ಳೆಯದು. 1, 2, 3, 4 ಹೀಗೆ ಕೊಟ್ಕೊಳ್ತಾ ಬರೋದು. ಈಗ ಓಣಿಗಳು ಇಲ್ಲಪ್ಪ, ಮ್ಯಾಪ್ ತಯಾರು ಮಾಡ್ಬೇಕಾದ್ರೆ ಓಣಿಗಳು ಇಲ್ಲ. ಈಗ ಇಲ್ಲೊಂದಷ್ಟು ಮನೆಗಳಿದಾವೆ, ತಿರ್ಗಾ ಇಲ್ಲೊಂದಷ್ಟು ಮನೆಗಳು ಸೇರ್ಕೊಂಡಿದ್ದಾವೆ, ಇಲ್ಲೊಂದಷ್ಟು ಮನೆಗಳು ಸೇರ್ಕೊಂಡಿದ್ದಾವೆ, ಇಲ್ಲೊಂದಷ್ಟು ಮನೆಗಳು ಇದ್ದಾವೆ, ಇಲ್ಲೊಂದಷ್ಟು ಮನೆಗಳಿದಾವೆ. ಆವಾಗ ನೀವು ಮನೆಗಳು ಎಷ್ಟು ಕಟ್ಟಡಗಳು ಇವೆಲ್ಲ ಹಾಕಬೇಕು, ಇಲ್ಲಿ ಎಷ್ಟು ಕಟ್ಟಡಗಳು ಅಂತ ಹಾಕಬೇಕು, ಇಲ್ಲಿ ಎಷ್ಟು ಕಟ್ಟಡಗಳು ಹಾಕಬೇಕು. ಈಗ ನೀವು 1, 2, ಇಲ್ಲಿ 3 ಇದೆ, ಇಲ್ಲಿ 4, 5, 6 ಇದಾವೆ. ನೀವು ಹೆಂಗೆ ಹೋಗಿದ್ದೀರಿ? 1, 2 ಆದಮೇಲೆ ಇಲ್ಲಿ ಚದುರಿದೆ, ಇಲ್ಲಿ ಸ್ವಲ್ಪ ಜಾಗ ಇದೆ, ಹಾಗಾಗಿ ಓಣಿ ಇಲ್ಲ. ಇಲ್ಲಿ ನಡುವೆ ಎಲ್ಲ ಕಾಡು ಅಥವಾ ತೋಟನೋ ಹೊಲನೋ ಐತೆ. ಅವಾಗೇನು ಮಾಡಬೇಕು, ಇಲ್ಲಿ ನೀವು ಮ್ಯಾಪ್ನಲ್ಲಿ ಹಿಂಗೆ ಬಾಣದ ಗುರುತು ತೋರಿಸ್ಬೇಕು. 4ರಿಂದ ಇಲ್ಲಿ, 3ರಿಂದ ಇಲ್ಲಿಗೆ ಹೋಗಿದೆ, ಹೌದಾ? ಈ ರೀತಿ ನೀವು ಮ್ಯಾಪ್ನಲ್ಲಿ ತೋರಿಸ್ಬೇಕು, ಹೌದಾ? ಇಲ್ಲೆಲ್ಲ ದೇವಸ್ಥಾನ ಇತ್ತು, ದೇವಸ್ಥಾನದ ಒಂದು ಈ ರೀತಿ ಏನೋ ಒಂದು ದೇವಸ್ಥಾನ ಅನ್ನೋ ಹಾಗೆ ಇಲ್ಲೊಂದು ಬಾವುಟ, ಈ ರೀತಿ ದೇವಸ್ಥಾನ ಅಂತ ತೋರಿಸ್ಬೇಕು. ಶಾಲೆ ಆದರೆ ಶಾಲೆಗೆ ಈ ರೀತಿ ಇದು ಶಾಲೆ ಅನ್ನೋ ರೀತಿಯಲ್ಲಿ ತೋರಿಸ್ಬೇಕು. ಮಸೀದಿ ಆದರೆ ಮಸೀದಿ, ಈ ರೀತಿ ನೀವು ಒಂದು ಮೊದಲನೇ 3 ದಿವಸದಲ್ಲಿ ನೀವು ಇದನ್ನು ಮಾಡಬೇಕು. ಇಲ್ಲಿ ನಿಮ್ಮ ಒಂದು ಕೈಪಿಡಿಯಲ್ಲಿ ಕೊಟ್ಟಿರ್ತಾನೆ. ಇದನ್ನು ಕೈಪಿಡಿಯಲ್ಲಿ ಈ ಒಂದು ಮ್ಯಾಪ್ ಅಂದರೆ ಲೇಔಟ್ ಮ್ಯಾಪ್ ಮಾಡೋದಕ್ಕೆ ನಿಮಗೆ ಖಾಲಿ ಜಾಗ ಕೊಟ್ಟಿರ್ತಾನೆ. ಇದನ್ನು ನೀವು ಆರಾಮಾಗಿ ಇದನ್ನು ತಕ್ಕೊಂಡು ಇದರಲ್ಲೆಲ್ಲ ಬರ್ಕೋಬೇಕಾಗುತ್ತೆ. ಈಗ ಕರ್ನಾಟಕ ರಾಜ್ಯ ಸಂಕೇತ ಹಾಕಬೇಕು. ಆಮೇಲೆ ಜಿಲ್ಲೆ ಯಾವುದು, ದಾವಣಗೆರೆ ಅಥವಾ ನಿಮ್ಮ ಜಿಲ್ಲೆ ಯಾವುದು ಬರೀಬೇಕು, ಅದರ ಸಂಕೇತ ಹಾಕಬೇಕು. ತಾಲೂಕು, ಗ್ರಾಮ ಇದ್ದರೆ ಗ್ರಾಮ, ಜನಗಣತಿ ಬ್ಲಾಕ್ ಸಂಖ್ಯೆ, ವಾರ್ಡಿನ ಸಂಖ್ಯೆ, ಇದು ಪಟ್ಟಣದಲ್ಲಿ ಮಾತ್ರ. ಈ ರೀತಿ ಚಿಹ್ನೆಗಳು ನೋಡಿರಿ. ಚಿಹ್ನೆಗಳು ಏನು? ಪಕ್ಕಾ ಕಟ್ಟಡಕ್ಕೆ ಏನು ಖಾಲಿ ಬಾಕ್ಸು, ವಾಸ ಮಾಡ್ತದಾರೆ ಅಂದರೆ ಖಾಲಿ ಬಾಕ್ಸು. ಒಂದು ಮನೆ, ಇದು ಒಂದು ಕಟ್ಟಡ. ವಾಸೇತರ ಅಂದರೆ ಈ ರೀತಿ. ಆಮೇಲೆ ಕಚ್ಚಾ ಕಟ್ಟಡ ಇದ್ದರೆ ಒಂದು ಅದರಲ್ಲಿ ವಾಸ ಇದ್ದರೆ ಈ ರೀತಿ ನಿಮಗೆ ಪ್ರತಿಯೊಂದಕ್ಕೂ ನೋಡಿರಿ. ಶಾಲೆ ಅಂದರೆ ಈ ರೀತಿ ಶಾ ಅಂತ ಬರೀತಾರೆ. ದವಾಖಾನೆ ಅಂದರೆ ಆಸ್ಪತ್ರೆ ಅಂದರೆ ದಾ ಅಂತ ಬರೀತಾರೆ. ಪಂಚಾಯತಿ ಕಚೇರಿ ಅಂದರೆ ಪಮ್ ಅಂತ ಬರೀತಿದ್ದಾರೆ. ಈ ರೀತಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಈ ರೀತಿ ನೀವು ಇವನ್ನು ಬಳಸ್ಕೊಂಡು, ಚಿಹ್ನೆಗಳನ್ನು ಬಳಸ್ಕೊಂಡು ಮ್ಯಾಪನ್ನು ತಯಾರು ಮಾಡಬಹುದು. ಲಾಸ್ಟಿಗೆ ಗಣತಿದಾರರ ಹೆಸರು, ದಿನಾಂಕದೊಂದಿಗೆ ಸಹಿ, ಮೇಲ್ವಿಚಾರಕರ ಹೆಸರು, ಮೇಲ್ವಿಚಾರಕರ ಸಹಿ, ದಿನಾಂಕದೊಡನೆ. ಒಟ್ಟು ನೀವು ಲೇಔಟ್ ಮ್ಯಾಪನ್ನು ಮೊದಲನೇ 3 ದಿವಸದಲ್ಲಿ ನೀವು ಮುಗಿಸ್ಕೋಬೇಕು. ಮುಗಿಸಿ ಆದಮೇಲೆ ನೀವು ಮೊಬೈಲ್ ಹಿಡ್ಕೊಂಡು ಪ್ರತಿ ಮನೆಗೆ, 1ನೇ ಮನೆ ಏನು ಆಲೆ ಕೊಟ್ಟಿರ್ತೀರಿ, ಕಟ್ಟಡಗಳ ಸಂಖ್ಯೆ ಆಲೆ ಕೊಟ್ಟಿರ್ತೀರಿ, ಒಂದು 200 ಮನೆ ಬಂದ್ವಪ್ಪ ಅಂದರೆ 200 ಮನೆಗೂ ನೀವು ನಂಬರ್ ಕೊಟ್ಟು ಆಮೇಲೆ ನೀವು ಗಣತಿ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಇಷ್ಟೊತ್ತು ನಾನು ಚರ್ಚೆ ಮಾಡಿದ ವಿಷಯಗಳೇ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಈ ಬೀದಿಗಳನ್ನು ಒಳಗೊಂಡಿದ್ದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಹೋಗ್ಬೇಕು. ಇಲ್ಲಿ ಈ ಒಂದು ದಿಕ್ಕಿನಿಂದ ಶುರು ಮಾಡಿ ಈ ರೀತಿ ಹೋಗ್ಬೇಕು. ಉತ್ತರ ದಿಕ್ಕಿಗೆ ನಿಮ್ಮ ಮುಖ ಮಾಡಿದರೆ ನಿಮ್ಮ ಎಡಗೈಯನ್ನು ಆ ಮೂಲೆಗೆ ತೋರಿಸಿದರೆ ಅದೇ ವಾಯುವ್ಯ ದಿಕ್ಕಾಗಿರುತ್ತೆ. ಇದನ್ನು ನೀವು
ದಕ್ಷಿಣದ ಕಡೆ ಮುಖ ಮಾಡಿ ಎಡಗೈಯನ್ನು ತೋರಿಸಿದರೆ ಅದು ಆಗ್ನೇಯ ದಿಕ್ಕಾಗಿರುತ್ತೆ. ವಾಯುವ್ಯದಿಂದ ಶುರು ಮಾಡಿ ಆಗ್ನೇಯಕ್ಕೆ ಕೊನೆಗೊಳಿಸ್ರಿ ಅಂತ. ಆಮೇಲೆ ಕಟ್ಟಡಗಳು ಚದುರಿ ಹೋಗಿದ್ರೆ, ಅಂದರೆ ಅಲ್ಲಿ ಓಣೆಗಳಿಲ್ಲ, ಎಲ್ಲೆಲ್ಲೋ ಅಲ್ಲೊಂದೆರಡು ಅದಾವ ಅಂದರೆ ನೀವೇನು ಮಾಡಬೇಕು, ನಾನು ಹೇಳಿದ್ನಲ್ಲ ತೋರಿಸ್ಬೇಕು, ಇಲ್ಲಿ ಬಾಣದ ಗುರುತು ತೋರಿಸ್ಬೇಕು. ಮೊದಲೇ ನೀವು ಇಲ್ಲಿ ಕಟ್ಟಡ ಸಂಖ್ಯೆ ಕೊಟ್ಟಿದ್ರಿ, ಆಮೇಲೆ ಇಲ್ಲಿ ಕೊಟ್ಟಿದ್ರಿ, ಕಟ್ಟಡ ಸಂಖ್ಯೆ ಇಲ್ಲಿ ಕೊಟ್ರಿ ಅಂತೇಳಿ. ಇಲ್ಲಿ ತಪ್ಪು ಕೊಟ್ಟಿದ್ದೀನಿ, ನಾನು ಹಿಂಗೆ ಬರಬೇಕು, ಈ ರೀತಿ ಬಂದು ಆಗ್ನೇಯ ದಿಕ್ಕಿಗೆ ಬರಬೇಕು. ಈ ರೀತಿ ತೋರಿಸ್ಕೊಳ್ತಾ ಹೋಗ್ಬೇಕು. ಅದಾದ ನಂತರ ಬೀದಿಯ ದಿಕ್ಕನ್ನು ಅನುಸರಿಸಿ ಕೊಡಬೇಕೇ ಹೊರತು ಸಂಖ್ಯೆಗಳನ್ನು ಯಾವುದೇ ಅನಿಯಂತ್ರಿತ ಭೌಗೋಳಿಕ ದಿಕ್ಕಿನಲ್ಲಿ ಅಲ್ಲ. ಈಗ ಬೀದಿ ಬಂತಪ್ಪ ಅಂದರೆ ಒಂದು ಬೀದಿಯ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ಕಟ್ಟಡಗಳ ಸಂಖ್ಯೆಯನ್ನು ಕೊಟ್ಕೊಳ್ತಾ ಹೋಗಿ 1 2 3 4. ಒಂದು ಕಡೆ ಮುಗಿತಪ್ಪ ಬೀದಿದು ಅಂದರೆ ಆ ಬೀದಿಯ ಇನ್ನೊಂದು ಪಕ್ಕಕ್ಕೆ ನಾವು ಕಟ್ಟಡಗಳ ಸಂಖ್ಯೆಯನ್ನು ಕೊಟ್ಕೊಳ್ತಾ ಹೋಗ್ಬೇಕು. ಈಗ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ, ಆ ಕಟ್ಟಡಕ್ಕೆ ಅಲೆ ಮೇಲ್ಗಡೆ RCCನೋ ಅಥವಾ ಮೇಲ್ಛಾವಣಿ ಶೀಟೋ ಏನೋ ಹಾಕಿಬಿಟ್ಟಿದ್ದಾರೆ. ಆವಾಗ ಆ 4 ಗೋಡೆ ಮೇಲ್ಛಾವಣಿ ಇತ್ತಪ್ಪ ಅಂದರೆ ಅಲ್ಲಿ ಇನ್ನೂ ವಾಸ ಮಾಡ್ತಿಲ್ಲ, ಇಲ್ಲೂ ಏನೂ ಶುರುವಾಗಿಲ್ಲ, ಆದರೆ ಅಲ್ಲಿ ನಾವು ಸಂಖ್ಯೆಯನ್ನು ಕೊಡಲೇಬೇಕು. ನೆಕ್ಸ್ಟು ತರಕಾರಿ ಮಾರುಕಟ್ಟೆ ಮಂಡಿಗಳಲ್ಲಿ ಒಂದ್ರ ಪಕ್ಕ ಮಳಿಗೆಗಳಿರ್ತಾವೆ. ಆ ಮಳಿಗೆಗಳಿಗೂ ಕೂಡ ನಾವೇನು ಕೊಡಬೇಕು, ಸಂಖ್ಯೆಯನ್ನು ನೀಡಬಹುದು ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಈಗ ನೀವು ಮನೆಗೆ ಹೋಗಿ, ಈಗ ಒಂದನೇ ಮನೆಗೆ 2 ಜನಗಣತಿ ಮನೆ ಇದ್ದಾವೆ, ಆವಾಗ ನೀವು ಒಂದು ಆವರಣದಲ್ಲಿ 2 ಅಂತ ಬರೆದು ಬಂದಿರ್ತೀವಿ. ನೆಕ್ಸ್ಟ್ 2ನೇ ಕಟ್ಟಡದಲ್ಲಿ 4 ಜನಗಣತಿ ಮನೆಗಳು ಅದಾವ ಅಂತ ಬರೆದು ಬಂದಿರ್ತೀವಿ. ಆವಾಗ ಇದು 1ನೇ ಕಟ್ಟಡ ಸಂಖ್ಯೆ, ಇದು 2ನೇ ಕಟ್ಟಡ ಸಂಖ್ಯೆ. ಜನಗಣತಿ ಮನೆಗಳು ಇಲ್ಲಿಗೆ 2 ಕಟ್ಟಡದಿಂದ 6 ಜನಗಣತಿ ಮನೆಗಳಾದವು. ಮತ್ತು ಅಲ್ಲಿ ಆವಾಗ ಅದನ್ನು ಎಲ್ಲಿ ನಂಬರನ್ನು ಕೊಡ್ತಾರೆ, ಅದು ಮೊಬೈಲ್ ಆ್ಯಪ್ನಲ್ಲಿ ಮಾಹಿತಿ ಸಂಗ್ರಹಿಸುವಾಗ ಪ್ರತಿ ಜನಗಣತಿ ಮನೆಯು ಸ್ವಯಂಚಾಲಿತ, ಅಂದರೆ ಅದೇನೇ ಅದು 001 002, ಇಲ್ಲಿ 003 004 005 006 ಈ ರೀತಿ ಅದೇ ಏರಿಕೆ ಸಂಖ್ಯೆಯ ರೂಪದಲ್ಲಿ ನೀವು ಆ ಒಂದು ಗಣತಿ ಮಾಡ್ತಾ ಹೋದಂಗೆಲ್ಲ ಆ ಏರಿಕೆ ಸಂಖ್ಯೆಯನ್ನು ಪಡ್ಕೊಂಡು ಜನಗಣತಿ ಮನೆ ಸಂಖ್ಯೆ ಅದೇ ತಗೊಳ್ತದೆ. ಹೌದಾ? ಜನಗಣತಿ ಮನೆ ಸಂಖ್ಯೆಯು ಕಟ್ಟಡ ಸಂಖ್ಯೆಗಿಂತ ಭಿನ್ನವಾಗಿರ್ಬೋದು. ಈಗ ಉದಾಹರಣೆಗೆ ಈಗ 001 ಅನ್ನೋದು ಜನಗಣತಿ ಮನೆ ಸಂಖ್ಯೆ, ಆದರೆ ಕಟ್ಟಡ ಸಂಖ್ಯೆ 1 ಇದೆ. ಅದೇ ಕಟ್ಟಡ ಸಂಖ್ಯೆ ಅದೇ 1ರಲ್ಲಿ 002 ಬರುತ್ತೆ. ಹಂಗಾಗಿ ಕಟ್ಟಡ ಸಂಖ್ಯೆ ಜನಗಣತಿ ಮನೆ ಸಂಖ್ಯೆ ಬೇರೆ ಬೇರೆ ಇರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ರಿ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ A101 ಇದು ಆ ಒಂದು ಸ್ಥಳೀಯ ಸಂಸ್ಥೆ ನೀಡಿರ್ತಕ್ಕಂಥ ಕಟ್ಟಡಕ್ಕೆ ಅಂದರೆ ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ, ಅದೇ ಸಂಖ್ಯೆಯನ್ನು ಇವರು ಕಟ್ಟಡ ಸಂಖ್ಯೆಯಾಗಿ ಬಳಸಿದ್ದಾರೆ. ಇಲ್ಲಿ ಆ ಒಂದು ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿದ್ದಾವೆ. ಹಾಗಾಗಿ 1ನೇ ಜನಗಣತಿ ಮನೆ 001, 2ನೇ ಜನಗಣತಿ ಮನೆ 002. ಇಲ್ಲಿ ಕಟ್ಟಡ ಸಂಖ್ಯೆ 102ರಲ್ಲಿ 3 ಜನಗಣತಿ ಮನೆಗಳಿದ್ದಾವೆ. ಆವಾಗ ಮೊದಲೇ 2 ಜನಗಣತಿ ಮನೆಗಳು ಆಗಿಬಿಡ್ತವೆ, 3ನೇದು 4ನೇದು 5ನೇದು ಈ ರೀತಿ 2 ಕಟ್ಟಡದಲ್ಲಿ 5 ಜನಗಣತಿ ಮನೆಗಳು ಬಂದವು. ಈಗ ನೀವು ಮನೆಗೆ ಮೊದಲನೇ 2 ದಿವಸ 3 ದಿವಸ ಏನು ಮಾಡಬೇಕು, ಪ್ರಮುಖ ಸ್ಥಳಗಳಲ್ಲಿ ಅಂದರೆ ಮನೆಗಳು ಹೋಗ್ತಿರಲ್ಲ, ಕಟ್ಟಡಕ್ಕೆ ಹೋಗ್ತೀರಿ, ಅಲ್ಲಿ ಪ್ರಮುಖ ಸ್ಥಳ ಅಂದರೆ ಕಾಣಬೇಕು. ಆ ರೀತಿ ನೀವು ಮಾರ್ಕರ್ ಪೆನ್ನಿಂದ ಆ ಸಂಖ್ಯೆಗಳನ್ನು ಬರಿಬೇಕು. ಯಾವ ಸಂಖ್ಯೆ? ಕಟ್ಟಡದ ಸಂಖ್ಯೆಯನ್ನು ಬರಿಬೇಕು. ಈಗ ನೀವು 1ನೇ ಕಟ್ಟಡ ಅಂತ ಕೊಟ್ಟರೆ ಅಲ್ಲಿ 3 ಜನಗಣತಿ ಮನೆಗಳಿದಾವಂದರೆ ಈ ರೀತಿ ಇದನ್ನು ನೀವು ಅಲ್ಲೇ ಹಾಕಿ ಬರ್ಬೇಕು. ಎಲ್ಲಿ? ಮಾರ್ಕರ್ ಪೆನ್ನಲ್ಲಿ ಬರಬೇಕು. ಕಟ್ಟಡದ ಸಂಖ್ಯೆ ಹಾಕಬೇಕು ಹೊರತು ಜನಗಣತಿ ಮನೆ ಸಂಖ್ಯೆ ಹಾಕಬೇಡ್ರಿ. 001 002 ಕಟ್ಟಡದ ಸಂಖ್ಯೆ ಹಾಕ್ರಿ. ಅರ್ಥ ಆಯ್ತಾ? ನೋಡಿರಿ, ಇವ್ರ ಚಿತ್ರದಲ್ಲಿ ಈ ಖಾಲಿ ಬಾಕ್ಸ್ನಲ್ಲಿ ತೋರಿಸಿದ್ದಾರೆ. A1023 ಅಂದರೆ ಇದು A102. ಇಲ್ಲಿ 3 ಜನಗಣತಿ ಮನೆಗಳು ಅಂದರೆ ಆವರಣದಲ್ಲಿ 3 ಹಾಕಬೇಕು. ಈ ರೀತಿ ನೀವು ಕಟ್ಟಡಗಳ ಸಂಖ್ಯೆಯನ್ನು 1 2 3ರಿಂದ ಶುರು ಮಾಡಿ ಗಣತಿದಾರರೆ, ನೀವು ಏನಾದರೂ ಅಲ್ಲೇ
ಮಹಾನಗರ ಪಾಲಿಕೆ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಆಗಲಿ ಕೊಟ್ಟಿರ್ತಕ್ಕಂಥ ಕಟ್ಟಡಗಳ ಸಂಖ್ಯೆಗಳನ್ನು ಹಾಕ್ಕೊಳ್ತಾ ಹೋದರೆ ನಡುವೆ ಆ ಕಟ್ಟಡಗಳ ಸಂಖ್ಯೆ ಇಲ್ಲದೇ ಇರತಕ್ಕಂಥ ಮನೆಗಳು ಬರ್ತವೆ. ಆವಾಗ ಕೊಡೋದಕ್ಕೆ ಇಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಅಂದರೆ ಈಗ 10 ಮತ್ತು 11 ಕಟ್ಟಡದ ನಡುವೆ ಇನ್ನೊಂದು ಕಟ್ಟಡ ಬಂತಪ್ಪ ಅಂದರೆ ಅದಕ್ಕೇನು ಅಂತ ಕೊಡ್ತೀರಿ, 10/1 ಅಂತ ಕೊಡಬೇಕಾಗುತ್ತೆ. ಅಲ್ಲಿ ಜನಗಣತಿ ಮನೆ ಸಂಖ್ಯೆ ಮತ್ತೆ ಈ ರೀತಿ ಹಾಕಬೇಕಾಗುತ್ತೆ. ಇದನ್ನು ಬಿಟ್ಟು ಆ ಕಟ್ಟಡಗಳ ಸಂಖ್ಯೆ ಇರೋದನ್ನು ಬಿಟ್ಟು ನಿಮ್ಮ ಒಂದು ಜನಗಣತಿ ಏರಿಯಾದಲ್ಲಿ ಎಷ್ಟು ಮನೆಗಳು ಬರ್ತಾವೋ ಅವನ್ನ ಒಂದು ಕಡೆಯಿಂದ 1, 2, 3, 4 ಅಂತ ಕೊಟ್ಕೊಂಡು ಬರ್ರಿ. ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಮಕ್ಕಳೇ, ಲೈಕ್ ಮಾಡಿ ಗಣತಿದಾರರೇ.